ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿದ್ದ 13 ವರ್ಷದ ಹುಲಿ ಶೌರ್ಯ ವಿಧಿವಶವಾಗಿದೆ. ಇನ್ನು ರಕ್ತಕ್ಕೆ ಸಂಬಂಧಿಸಿದ ಮೈಕ್ಲೋಪ್ಲಾಸ್ಮಾ ಬೇಬಿಸಿಯೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಹುಲಿ ಮೃತಪಟ್ಟಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃಗಾಲಯದಲ್ಲೇ ಹುಲಿಯ ಅಂತ್ಯಕ್ರಿಯೆ ಕೂಡ ಮಾಡಲಾಯಿತು. 2020ರಲ್ಲಿ ಬನ್ನೇರುಘಟ್ಟದಿಂದ ಬೆಳಗಾವಿಗೆ 3 ಹುಲಿಗಳನ್ನು ತರಲಾಗಿತ್ತು. ಆ ಪೈಕಿ ಗಂಡು ಹುಲಿ ಶೌರ್ಯ ಮೃತಪಟ್ಟಿದೆ. ಎಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಎಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನದ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಕೂಡ ಮಾಡಿದ್ದಾರೆ. ಶಿವರಾಜಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ರಾಜ್ಯಾದ್ಯಂತ ರಿಲೀಸ್ ಆಗಿರುವ ಭೈರತಿ ರಣಗಲ್ ಯಶಸ್ವಿಯಾಗಿ ಓಡ್ತಾ ಇದ್ದು, ಈ ಹಿನ್ನೆಲೆ ನಟ ಶಿವರಾಜಕುಮಾರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಎಲ್ಲಾ ಕಡೆ ಭೈರತಿ ರಣಗಲ್ ಚಿತ್ರದ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನರು ಚಲನಚಿತ್ರ ಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಚೆನ್ನಾಗಿದೆ. ಇದೇ 29ಕ್ಕೆ ತಮಿಳು ತೆಲುಗು ಭಾಷೆಯಲ್ಲಿ ಚಿತ್ರ ತೆರೆ ಕಾಣಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದೊಂದು ಪಾತ್ರ ತುಂಬಾನೇ ಏನಂತೀವಿ, ಮಫ್ತಿಲಿ ಬಹಳ ಒಂದು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಸೊ ಈ ಪ್ರೀಕ್ವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಮಫ್ತಿ. ಇವಾಗ ಅದು ಪ್ರೀಕ್ವೆಲ್ ಮಾಡೋದನ್ನ ಅದನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸಾಧ್ಯ. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳು ತೆಲುಗು 2 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಇವಾಗ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ. ನಾಳೆ ಹುಬ್ಳಿ, ತಿರ್ಗಾ ನಾಳಿದ್ದು ರಾಣಿಬೆನ್ನೂರು, ತುಮಕೂರು, ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ತಿರ್ಗಾ ಬೇರೆ ಇದೆ. ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ಲು US ತುಂಬ ಚೆನ್ನಾಗಿ ಓಪನ್ ತಗೊಂಡಿದೆ. ಆಮೇಲೆ ದುಬೈಲಿ, ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ. ಅಂದರೆ ಸಿನಿಮಾ ಇದು ಭಾಳ ಏನಂತೀವಿ, ಆಳವಾದ ಸಿನಿಮಾ, ಯಾಕಂದ್ರೆ ಜನಗಳಿಗೆ ಮುಟ್ಟುವಂಥ ಸಿನಿಮಾ. ಯಾಕೆ ಇದರಲ್ಲಿ ಭಾಳಷ್ಟು ಒಂದು ಸೂಕ್ಷ್ಮ ಪಾಯಿಂಟ್ಸ್ಗಳಿದೆ. ಬರೀ ಕಮರ್ಷಿಯಲ್ಗೋಸ್ಕರ ಮಾಡಿದ್ದಲ್ಲ, ಇದರಲ್ಲಿ ಭಾಳ ಒಂದು ಏನಂತೀವಿ, ಭಾಳ ಸೂಕ್ಷ್ಮ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಅವ್ರು ಸ್ಕ್ರೀನ್ ಪ್ಲೇ ಇರ್ಬೋದು, ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀವೋ, ಎಂಟರ್ಟೈನ್ಮೆಂಟ್ ಜೊತೆಲಿ ಆ ಒಂದು ಸರ್ಟನ್ ಪಾಯಿಂಟ್. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮುರುಡೇಶ್ವರ ಸಮೀಪ ಇರುವ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸ್ನೇಹಿತರೊಂದಿಗೆ ಆಗಮಿಸಿದ ಡಾಲಿ ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಕಳೆದಿದ್ದಾರೆ. ಅಪರೂಪದ ಜಲಚರ ಕಂಡು ಪುಳಕಿತರಾಗಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಕೂಡ ಹೌದು, ಆನ್ಸರ್ ಕೂಡ ಹೌದು. ಅದು ಕೇಳಿದಾಗ ಓಕೆ ಓಕೆ, ಇದು ನಾಟ್ ಓಕೆ, ಕೆಳಗಡೆ ಹೋಗೋದು. ಗೋ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿದ್ದ 13 ವರ್ಷದ ಹುಲಿ ಶೌರ್ಯ ವಿಧಿವಶವಾಗಿದೆ. ಇನ್ನು ರಕ್ತಕ್ಕೆ ಸಂಬಂಧಿಸಿದ ಮೈಕ್ಲೋಪ್ಲಾಸ್ಮಾ ಬೇಬಿಸಿಯೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಹುಲಿ ಮೃತಪಟ್ಟಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃಗಾಲಯದಲ್ಲೇ ಹುಲಿಯ ಅಂತ್ಯಕ್ರಿಯೆ ಕೂಡ ಮಾಡಲಾಯಿತು. 2020ರಲ್ಲಿ ಬನ್ನೇರುಘಟ್ಟದಿಂದ ಬೆಳಗಾವಿಗೆ 3 ಹುಲಿಗಳನ್ನು ತರಲಾಗಿತ್ತು. ಆ ಪೈಕಿ ಗಂಡು ಹುಲಿ ಶೌರ್ಯ ಮೃತಪಟ್ಟಿದೆ. ಎಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಎಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನದ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಕೂಡ ಮಾಡಿದ್ದಾರೆ. ಶಿವರಾಜಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ.
ರಾಜ್ಯಾದ್ಯಂತ ರಿಲೀಸ್ ಆಗಿರುವ ಭೈರತಿ ರಣಗಲ್ ಯಶಸ್ವಿಯಾಗಿ ಓಡ್ತಾ ಇದ್ದು, ಈ ಹಿನ್ನೆಲೆ ನಟ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಎಲ್ಲಾ ಕಡೆ ಭೈರತಿ ರಣಗಲ್ ಚಿತ್ರದ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನರು ಚಲನಚಿತ್ರ ಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಚೆನ್ನಾಗಿದೆ. ಇದೇ 29ಕ್ಕೆ ತಮಿಳು, ತೆಲುಗು ಭಾಷೆಯಲ್ಲಿ ಚಿತ್ರ ತೆರೆ ಕಾಣಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದೊಂದು ಪಾತ್ರ ತುಂಬಾನೇ ಏನಂತೀವಿ, ಮಫ್ತಿಲಿ ಬಹಳ ಒಂದು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಸೊ ಈ ಪ್ರೀಕ್ವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಮಫ್ತಿ. ಇವಾಗ ಅದು ಪ್ರೀಕ್ವೆಲ್ ಮಾಡಿದ್ರನ್ನ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸಾಧ್ಯ. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳ್, ತೆಲುಗು 2 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಇವಾಗ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ. ನಾಳೆ ಹುಬ್ಳಿ, ತಿರ್ಗಾ ನಾಳಿದ್ದು ರಾಣಿಬೆನ್ನೂರು, ತುಮಕೂರು, ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ತಿರ್ಗಾ ಬೇರೆ ಇದೆ. ಆಮೇಲೆ ಇವನ್ ಹೊರದೇಶದಲ್ಲೂ, ಅಬ್ರಾಡ್ಲು, US ತುಂಬ ಚೆನ್ನಾಗಿ ಓಪನ್ ತಗೊಂಡಿದೆ. ಆಮೇಲೆ ದುಬೈಲಿ, ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ. ಅಂದರೆ ಸಿನಿಮಾ ಇದು ಭಾಳ ಏನಂತೀವಿ, ಆಳವಾದ ಸಿನಿಮಾ, ಯಾಕಂದರೆ ಜನಗಳಿಗೆ ಮುಟ್ಟುವಂಥ ಸಿನಿಮಾ. ಯಾಕೆ ಇದರಲ್ಲಿ ಭಾಳಷ್ಟು ಒಂದು ಸೂಕ್ಷ್ಮ ಪಾಯಿಂಟ್ಸ್ಗಳಿದೆ. ಬರೀ ಕಮರ್ಷಿಯಲ್ಗೋಸ್ಕರ ಮಾಡಿದ್ದಲ್ಲ, ಇದರಲ್ಲಿ ಭಾಳ ಒಂದು ಏನಂತೀವಿ, ಭಾಳ ಸೂಕ್ಷ್ಮ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಅವ್ರು ಸ್ಕ್ರೀನ್ ಪ್ಲೇ ಇರ್ಬೋದು, ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀವೋ, ಎಂಟರ್ಟೈನ್ಮೆಂಟ್ ಜೊತೆಲಿ ಆ ಒಂದು ಸರ್ಟನ್ ಪಾಯಿಂಟ್. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮುರುಡೇಶ್ವರ ಸಮೀಪ ಇರುವ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡುತ್ತಾರೆ. ಸ್ನೇಹಿತರೊಂದಿಗೆ ಆಗಮಿಸಿದ ಡಾಲಿ ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಕಳೆದಿದ್ದಾರೆ. ಅಪರೂಪದ ಜಲಚರ ಕಂಡು ಪುಳಕಿತರಾಗಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಕೂಡ ಹೌದು, ಆನ್ಸರ್ ಕೂಡ ಹೌದು. ಅದು ಕೇಳಿದಾಗ ಓಕೆ ಓಕೆ, ಇದು ನಾಟ್ ಓಕೆ, ಕೆಳಗಡೆ ಹೋಗೋದು. ಗೋ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿದ್ದ 13 ವರ್ಷದ ಹುಲಿ ಶೌರ್ಯ ವಿಧಿವಶವಾಗಿದೆ. ಇನ್ನು ರಕ್ತಕ್ಕೆ ಸಂಬಂಧಿಸಿದ ಮೈಕ್ಲೋಪ್ಲಾಸ್ಮಾ ಬೇಬಿಸಿಯೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಹುಲಿ ಮೃತಪಟ್ಟಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃಗಾಲಯದಲ್ಲೇ ಹುಲಿಯ ಅಂತ್ಯಕ್ರಿಯೆ ಕೂಡ ಮಾಡಲಾಯಿತು. 2020ರಲ್ಲಿ ಬನ್ನೇರುಘಟ್ಟದಿಂದ ಬೆಳಗಾವಿಗೆ 3 ಹುಲಿಗಳನ್ನು ತರಲಾಗಿತ್ತು. ಆ ಪೈಕಿ ಗಂಡು ಹುಲಿ ಶೌರ್ಯ ಮೃತಪಟ್ಟಿದೆ. ಎಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಎಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನದ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಕೂಡ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ.